Hi, good morning everyone. Today we learn about writing lowercase letters. How to write lowercase letters. Once again, I will read A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y and Z. ಸೊ ರೈಟ್ ದ ಅಲ್ಫಾಬೆಟ್ ಇನ್ ಲೋವರ್ ಕೇಸ್ ಲೆಟರ್ಸ್. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಲೋವರ್ ಕೇಸಲ್ಲಿ ಅಲ್ಫಾಬೆಟ್ ಯಾವ ರೀತಿ ಬರೀತು ಇಲ್ಲಿ ನಾನು ಆಲ್ರೆಡಿ ಬರ್ದಿದ್ದೀನಿ, ನೀವು ನೋಡ್ಕೋಬಹುದು. A to Z ವರೆಗೆ the letters of the alphabet can be used form words. Write the words below on the lines. Use lowercase letters. ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಈ ಅಲ್ಫಾಬೆಟ್ಸ್ಗಳೆಲ್ಲ ಲೆಟರ್ಸ್ಗಳೆಲ್ಲ ನಮ್ಗೆ ಏನು ಮಾಡ್ತಾವ ಅಂದ್ರೆ ವರ್ಡ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾವ ಈ ಅಲ್ಫಾಬೆಟ್ಗಳು. ಅದಕ್ಕಾಗಿ ನಾವು ಏನು ಮಾಡಬೇಕು, ಇಲ್ಲಿ ಬರೀ ಲೋವರ್ ಕೇಸ್ ಯೂಸ್ ಮಾಡಿ ವರ್ಡ್ಸ್ಗಳನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್ ಅವರು BLOCK ಬ್ಲಾಕ್, BALL ಬಾಲ್, TOY ಟಾಯ್ಸ್ ಹಿಂಗೆ ಕೊಟ್ಟಾರ. ಫಾರ್ ಎಕ್ಸಾಂಪಲ್ ನಾವು ಬರೀನು ಇಲ್ಲೇನದ ಓನ್ಲಿ ನಾವೇನು ಮಾಡಬೇಕು, ಸ್ಮಾಲ್ ಲೆಟರ್ ಯೂಸ್ ಮಾಡಬೇಕು, ಲೋವರ್ ಕೇಸ್ CHAIR, ಚೇರ್, DOLL ಡಾಲ್, GAME ಗೇಮ್. ಸೊ ನಾವೀಗ ಏನು ಮಾಡ್ತೀವಿ, ಸ್ಮಾಲ್ ಲೆಟರ್ ಯೂಸ್ ಮಾಡಿ ವರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡೀವಿ. ಈಗ ನೆಕ್ಸ್ಟ್ ಬಂದು ರೈಟಿಂಗ್ ಕ್ಯಾಪಿಟಲ್ ಲೆಟರ್ಸ್. ಹೌ ಟು ರೈಟ್ ಕ್ಯಾಪಿಟಲ್ ಲೆಟರ್ಸ್ ನಿಮಗೆಲ್ಲ ಗೊತ್ತೇ ಇದೆ, ಯಾವ ರೀತಿ ನಾವು ಕ್ಯಾಪಿಟಲ್ ಲೆಟರ್ ಅಲ್ಫಾಬೆಟ್ಗಳನ್ನು ಬರಿಬೇಕಂತ ಹೇಳಿ. ಸೊ ಈಗ ನೋಡ್ರಿ, ನಾನು ಮುಂದಿನ ತೋರಿಸ್ತೀನಿ ನಿಮಗೆ. ಇಲ್ಲಿ ಅವ್ರು ಏನು ಕೊಟ್ಟಾರ, ರೈಟ್ ದ ಅಲ್ಫಾಬೆಟ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಸೊ ಅವ್ರು ನಮಗೆ ಪ್ರಾಕ್ಟೀಸ್ ಮಾಡ್ಸಕ್ಕೆ, ಇದು ಗ್ರಾಮರ್ ಪ್ರಾಕ್ಟೀಸ್ ಅದ ರೀ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ದಿಂದ ನಾವು ಏನು ಮಾಡೋಣ, A to Z ದಿಂದ 1 by 1 ಪ್ರಾಕ್ಟೀಸ್ ಮಾಡ್ಕೊತ ಹೋಗೋಣ. ರೈಟ್ ದ ಅಲ್ಫಾಬೆಟ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಸೊ ಫಸ್ಟ್ ರೈಟ್, ನಾವೀಗ ಏನು ಮಾಡೋಣ, ಫಸ್ಟ್ ಬರಿತಾ ಹೋಗೋಣ. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. ಸೊ ಈಗ ನಾವು ಕ್ಯಾಪಿಟಲ್ ಲೆಟರ್ ಅಲ್ಫಾಬೆಟ್ ಬರೆಯೋಕೆ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ನೋಡೋಣ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ದ ಲೆಟರ್ಸ್ ಆಫ್ ದ ಅಲ್ಫಾಬೆಟ್ ಕ್ಯಾನ್ ಬಿ ಯೂಸ್ ಟು ಫಾರ್ಮ್ ವರ್ಡ್ಸ್. ಈ ಅಲ್ಫಾಬೆಟ್ಗಳನ್ನು ನಾವು ಆಲ್ರೆಡಿ ವರ್ಡ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಅದು ನಿಮಗೆ ಗೊತ್ತದ. ರೈಟ್ ದ ವರ್ಡ್ಸ್ ಬಿಲೋ ಆನ್ ದ ಲೈನ್ಸ್. ದೀಸ್ ಸ್ಪೆಷಲ್ ವರ್ಡ್ಸ್ ಬಿಗಿನ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಫಸ್ಟಿಗೆ ನಾವೇನು ಮಾಡಿದ್ದೀವಿ, ಲೋವರ್ ಕೇಸಲ್ಲಿ ಅವ್ರು ಕೊಟ್ಟಿದ್ರು, ಅಲ್ಲಿ ನಾವು ಏನು ಮಾಡಿದ್ವಿ, ಲೋವರ್ ಕೇಸ್ ಒಳಗೆ ಸ್ಪೆಲ್ಲಿಂಗ್ ವರ್ಡ್ಸ್ಗಳನ್ನು ಬರೆದ್ವಿ. ಇಲ್ಲಿ ಏನು ಕೊಟ್ಟಾರ ಅವರು, ಕ್ಯಾಪಿಟಲ್ ಲೆಟರ್ಸ್ ಅನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ಸ್ಯಾರ. ಈಗ ಸದ್ ನಾನು ನಿಮ್ಗೆ ಏನು ಮಾಡೀನಿ, ಕ್ಯಾಪಿಟಲ್ ಲೆಟರ್ ಯಾವ ರೀತಿ ಇರ್ತಾವತ್ತೆ ಇಂಟ್ರೊಡ್ಯೂಸ್ ಮಾಡ್ಸೀನಿ. ಸೊ ಈಗ ಏನು ಮಾಡೋದು, ನಾವು ಇಲ್ಲಿ ಒಂದು ಕ್ವಶನ್ ಕೊಟ್ಟಾರ ಅವರು, ಆ ರೀತಿ ನಾವು ಆನ್ಸರನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ದ ಲೆಟರ್ಸ್ ಆಫ್ ದ ಅಲ್ಫಾಬೆಟ್ ಕ್ಯಾನ್ ಬಿ ಯೂಸ್ ಟು ಫಾರ್ಮ್ ವರ್ಡ್ಸ್. ಅಲ್ಫಾಬೆಟ್ಗಳೆಲ್ಲ ನಾವು ಏನು ಮಾಡ್ತೀವಿ, ವರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅವೆಲ್ಲ ನಮಗೆ ಭಾಳ ಸಹಾಯ ಮಾಡ್ತಾವೆ. ರೈಟ್ ದ ವರ್ಡ್ಸ್ ಬಿಲೋ ಆನ್ ದ ಲೈನ್ಸ್. ಈ ಲೈನ್ ಒಳಗೆ ನಾವು ಬರಿಬೇಕು. ಯಾವ ರೀತಿ, ಫಸ್ಟ್ ಲೆಟರ್ ಏನಾಗಿರ್ಬೇಕು, ಕ್ಯಾಪಿಟಲ್ ಲೆಟರ್ ಆಗಿರ್ಬೇಕು. ಆ ರೀತಿ ನಾವು ವರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಈಗ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಕೊಟ್ಟಾರ ಅವರು, ಆಂಟಿ, ಅಲಾಸ್ಕಾ, ಅಸ್ಪೆನ್, ಎವೆನ್ಯೂ. ಸೊ ಈಗ ನಾವೇನು ಮಾಡೋಣ, ಫಸ್ಟಿಗೆ ನಾವು ಎಕ್ಸಾಂಪಲ್ಸ್ಗಳನ್ನ ಬರೀನಂತ. ಖುಷಿ,
ರಾಶಿ. ಸೊ ಅದೇ ರೀತಿ ಈಶ್ವರ್. ಸೊ ನೋಡ್ರಿ ನಾ ಇಲ್ಲಿ ಏನು ಮಾಡಿದ್ವಿ, ಫಸ್ಟ್ ಲೆಟರ್ ಒಂದೇ ಕ್ಯಾಪಿಟಲ್ ಯೂಸ್ ಮಾಡಿ ನಾವು ನೇಮಿಂಗ್ ವರ್ಡ್ಸನ್ನು ಬರ್ದೀವಿ. ಸೊ ನಮ್ಮ ಹೆಸರುಗಳನ್ನು ನಾ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸೀನಿ. ಇದೇ ರೀತಿ ಏನು ಮಾಡ್ಬೇಕ್ರಿ, ಯಾವುದೇ ಒಂದು ವರ್ಡ್ ನೇಮಿಂಗ್ ವರ್ಡ್ಸ್ ಅಥವಾ ವರ್ಬ್ಸ್ ಬರಿಬೇಕಾದ್ರೆ ಫಸ್ಟ್ ಲೆಟ್ರ್ ಇಂಗ್ಲೀಷಲ್ಲಿ ನೀವು ಫಸ್ಟ್ ಬರಿಬೇಕಾದ್ರೆ ಏನು ಮಾಡಬೇಕು, ಕ್ಯಾಪಿಟಲ್ ಲೆಟ್ರನ್ನು ಯೂಸ್ ಮಾಡಬೇಕು. ಇದು ನೀವು ನೆನ್ಪಿಟ್ಕೋರಿ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಯು ಕ್ಯಾನ್ ರೈಟ್ ದ ಅಲ್ಫಾಬೆಟ್ ಇನ್ ಲೋವರ್ ಕೇಸ್ ಆರ್ ಅಪ್ಪರ್ ಕೇಸ್. ಅಪ್ಪರ್ ಕೇಸ್ ಲೆಟರ್ಸ್, ಲೋವರ್ ಕೇಸ್ A to Z ತನಕ, ಅಪ್ಪರ್ ಕೇಸ್ A to Z ತನಕ. ಸೊ ಇಲ್ಲಿ ಮುಂದೆ ಏನದ ರೀ, look at each lower case letters below, circle its upper case partner. ಇಲ್ಲಿ ಏನು ಕೊಟ್ಟಾರ, ಒಂದು ಆಕ್ಟಿವಿಟಿ ಕೊಟ್ಟಾರ ಅವ್ರು. ಅದು ಏನು ಮಾಡ್ಬೇಕು ನಾವು, ಫಸ್ಟ್ ಲೋವರ್ ಕೇಸ್ ಅಂದ್ರೆ ಸ್ಮಾಲ್ ಲೆಟ್ರ್ ABCD ಕೊಟ್ಟಾರ. ಅದ್ರೊಳಗೆ ನಾವು ಅಲ್ಲಿ ಎದಕ್ಕೆ ಸರ್ಕಲ್ ಮಾಡ್ಬೇಕಂದ್ರೆ ಸ್ಮಾಲ್ ಲೆಟ್ರಿಗೆ ಮ್ಯಾಚ್ ಆಗುವಂತಹ ಅಪ್ಪರ್ ಕೇಸ್ ಲೆಟ್ರಿಗೆ ನಾವು ಸರ್ಕಲನ್ನು ಹಾಕಬೇಕು. ಸೊ ಫಸ್ಟ್ ಒನ್ ಬಂದು ಇಲ್ಲಿ ಏನದ ರೀ, D. ಸೊ ಇಲ್ಲಿ ನಾವು ಸರ್ಕಲ್ ಹಾಕೋಣ. ನೆಕ್ಸ್ಟ್ O, ಥರ್ಡ್ ಒನ್ U, ಫೋರ್ತ್ ಒನ್ R. ಸೊ ಇವೆಲ್ಲ ನಿಮ್ಗೆ ಏನಾಗ್ತಾವ, ಲೋವರ್ ಕೇಸ್ ಮತ್ತು ಅಪ್ಪರ್ ಕೇಸನ್ನು ಐಡೆಂಟಿಫೈ ಮಾಡಲಿ ಹೆಲ್ಪ್ ಆಗ್ತಾವೆ. ಸೊ ಇಲ್ಲಿ ನೋಡ್ರಿ, ಲುಕ್ ಆಟ್ ಈಚ್ ಅಪ್ಪರ್ ಕೇಸ್ ಲೆಟರ್ಸ್ ಬಿಲೋ, ಸರ್ಕಲ್ ಇಟ್ಸ್ ಲೋವರ್ ಕೇಸ್ ಪಾರ್ಟ್ನರ್. ಏನು ಮಾಡ್ಬೇಕು ನಾವು, ಅಪ್ಪರ್ ಕೇಸ್ ಲೆಟರ್ಸ್ಗಳನ್ನು ನೋಡಿ ಸ್ಮಾಲ್ ಲೆಟ್ರಲ್ಲಿ ಅದಕ್ಕೆ ಮ್ಯಾಚ್ ಆಗುವಂತಹ ಸೇಮ್ ಅಲ್ಫಾಬೆಟನ್ನು ನಾವೇನು ಮಾಡಬೇಕಿಲ್ಲಿ ಸರ್ಕಲ್ ಹಾಕಬೇಕು. ಸೊ ಫಸ್ಟ್ ಬಂದು ಎಫ್ ಎಲ್ಲದ ರೀ, ಎಫ್, ಎ, ವಿ, ಪಿ. ಸೊ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತಲ್ಲ ಈಗ. ಸೊ ಇಲ್ಲಿ ನೋಡ್ರಿ, ವರ್ಡ್ಸ್ ಟೆಲ್ ಐಡಿಯಾಸ್. ವರ್ಡ್ಸ್ಗಳು ನಮ್ಗೆ ಏನು ಮಾಡ್ತಾವ್ರಿ, ಐಡಿಯಾಸ್ಗಳನ್ನು ಕೊಡ್ತಾವ. ಯಾವ ರೀತಿ, ವರ್ಡ್ಸ್ ಮೇಕ್ ಅಪ್ ಸೆಂಟೆನ್ಸಸ್. ವರ್ಡ್ಸ್ ಇಲ್ಲರೆ ನಾವು ಏನು ಮಾಡೋಕ್ಕಾಗಲ್ಲ, ಸೆಂಟೆನ್ಸನ್ನು ಮಾಡಲಿಕ್ಕೆ ಆಗಲ್ಲ, ಒಂದು ವಾಕ್ಯವನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ವರ್ಡ್ಸ್ ಇದ್ದಿದ್ದಿಲ್ಲ ಅಂದ್ರೆ ಏನಾರ ಮಾಡ್ಲಿಕ್ಕೆ ಸಾಧ್ಯ ಅದೇನು ಇಲ್ಲ. ಸೊ ಹಾಗಾಗಿ ವರ್ಡ್ಸ್ ಎಲ್ಲ ನಮ್ಗೆ ಏನು ಮಾಡ್ತಾವ, ಹೆಲ್ಪ್ ಮಾಡ್ತಾವ ಟು ಮೇಕ್ ಅ ಸೆಂಟೆನ್ಸ್. ಓಕೆ, ಮೀನಿಂಗ್ ಸೆಂಟೆನ್ಸ್ ಟೆಲ್ಸ್ ಅ ಕಂಪ್ಲೀಟ್ ಐಡಿಯಾ. ಆ ಸೆಂಟೆನ್ಸ್ ನಮ್ಗೆ ಏನು ಮಾಡ್ತದ್ರಿ, ಕಂಪ್ಲೀಟ್ ಐಡಿಯಾ ಕೊಡ್ತದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಸೆಂಟೆನ್ಸ್ ದ ಬಸ್ ಸ್ಟಾಪ್. ಇಲ್ಲಿ ಏನದ, ದ ಬಸ್ ಸ್ಟಾಪ್ಡ್ ಅನ್ನೋದು ಒಂದು ಫುಲ್ ಸೆಂಟೆನ್ಸ್ ಅದ. ಅಲ್ಲಿ ಏನ್ ಮಾಡಿದ, ಬಸ್ ನಿಂತದ ತಕ್ಷಣ ಅಲ್ಲಿ ಬಸ್ಸು ನಿಂತಿದೆ ಅಂತ ಇದ್ರ ಅರ್ಥ. ಸೊ ಇಲ್ಲಿ ಈಗ ಬರೀ ನಾವು ದ ಬಸ್ ಅಂತಂದ್ರೆ ಅದೇನಾಗಂಗಿಲ್ಲ, ದಿಸ್ ಇಸ್ ನಾಟ್ ಅ ಸೆಂಟೆನ್ಸ್, ದಿಸ್ ಇಸ್ ಓನ್ಲಿ ಒನ್ ವರ್ಡ್ ಆರ್ ಒನ್ ನೌನ್, ದ ಬಸ್. ಓಕೆ, ಈಗ ಸೊ ಇದೇ ರೀತಿ ನಾವೇನು ಮಾಡೋಣ, ಇಲ್ಲಿ ಡ್ರಾ ಅ ಲೈನ್ ಅಂಡರ್ ಈಚ್ ಸೆಂಟೆನ್ಸ್. ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟರು, ಮತ್ತೊಂದು ಕ್ವಶನ್ ಕೊಟ್ಟಾರ ನಮಗೆ, ಅದನ್ನು ಸಾಲ್ವ್ ಮಾಡೋಣ ನಾವು. ಏನದ, ಡ್ರಾ ಅ ಲೈನ್ ಅಂಡರ್ ಈಚ್ ಸೆಂಟೆನ್ಸ್. ಇಲ್ಲಿ ವರ್ಡ್ಸ್ ಎಲ್ಲ ನಮ್ಗೆ ಏನು ಮಾಡ್ತಾವ, ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾವ, ಹೌದಲ್ಲ. ಇಲ್ಲಿ ಏನು ಮಾಡ್ಬೇಕು ನಾವು, ಈಗ ಸೆಂಟೆನ್ಸ್ ಅಂದ್ರೆ ಏನು, ಒಂದು ವಾಕ್ಯ ಕರೆಕ್ಟಾಗಿ ಮೀನಿಂಗ್ಫುಲ್ ಆಗಿ ನಮಗೆ ಗೊತ್ತಾಗಬೇಕು, ಒಂದು ಐಡಿಯಾ ಇರಬೇಕು ಅದರದಿಂದ, ಅದು ಹೌದಾ. ಹಂಗಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಈಗ ನೋಡ್ರಿ, ಇಲ್ಲಿ ಫಸ್ಟ್ ಒನ್ ಏನದ, ಅಲಿ ಗಾಟ್ ಆನ್ ದ ಬಸ್. ಆನ್ ದ ಬಸ್, ಆನ್ ದ ಬಸ್ ಅಂದ್ರೆ ಬಸ್ ಒಳಗಾಯ್ತು, ಹೌದಾ. ಬಟ್ ಅಲಿ ಗಾಟ್ ಆನ್ ದ ಬಸ್ ಅಂದ್ರೆ ಇದು ಫುಲ್ ಸೆಂಟೆನ್ಸ್ ಆಗ್ತೈತಿ. ಯಾವುದು, ಅವ್ರು ಏನು ಮಾಡಿದಾರೆ, ಇಲ್ಲಿ ನಮಗೆ ಸೆಂಟೆನ್ಸ್ ಕೆಳಗಡೆ ಅಂಡರ್ಲೈನ್ ಮಾಡಿದಾರ. ಅಲಿ ಗಾಟ್ ಆನ್ ದ ಬಸ್. ಶಿ ವೇವ್ಡ್ ಟು ಹರ್ ಡ್ಯಾಡ್. ಶಿ ವೇವ್ಡ್ ಟು ಹರ್ ಡ್ಯಾಡ್. ಇಲ್ಲಿ ಸ್ಯಾಟ್ ಟುಗೆದರ್. ದೇ ಸ್ಯಾಟ್ ಟುಗೆದರ್. ಅ ಫ್ರೆಂಡ್ ಕಾಲ್ಡ್ ಟು ಅಲಿ. ಇಲ್ಲಿ ಏನಾಗ್ತೈತ್ರಿ, ಫುಲ್ ಸೆಂಟೆನ್ಸ್ ಯಾವ್ದಾಗ್ತದ, ಅ ಫ್ರೆಂಡ್ ಕಾಲ್ಡ್ ಟು ಅಲಿ. ಇಲ್ಲಿ ನೆಕ್ಸ್ಟ್ ಬಂದು ಸ್ಯಾಟ್ ಟುಗೆದರ್. ಸ್ಯಾಟ್ ಟುಗೆದರ್ ಅನ್ನೋದು ಏನಾಯ್ತು, ಒಂದು ವರ್ಡ್ ಆಯ್ತದು ಅಷ್ಟೇ, ಹೌದಾ. ಒಂದು ವರ್ಡ್ ಆಯ್ತು, ಸ್ಯಾಟ್ ಟುಗೆದರ್, ಜೊತೆ ಕೂತಿದ್ದಾರೆ ಅಂತ ಅರ್ಥ. ಯಾರು ಕೂತಿದ್ದಾರೆ ಅಲ್ಲಿ, ಅದು ನಮಗೆ ಕಂಪ್ಲೀಟ್ ಮೀನಿಂಗ್ ಬೇಕಲ್ಲ. ಸೊ ಅದು ಇಲ್ಲಿ ಫುಲ್ ಸೆಂಟೆನ್ಸ್ ಒಂದು ಐಡಿಯಾ ಇರ್ಬೇಕಂದ್ರೆ ದೇ ಸ್ಯಾಟ್ ಟುಗೆದರ್, ದೇ ಸ್ಯಾಟ್ ಟುಗೆದರ್. ಸೊ ಇಲ್ಲಿ ನೋಡ್ರಿ, ರೈಟ್ ಸೆಂಟೆನ್ಸ್ ಆರ್ ನಾಟ್ ಸೆಂಟೆನ್ಸ್. ಇಲ್ಲಿ ಏನದಂದ್ರೆ, ದಿಸ್ ಆಕ್ಟಿವಿಟಿ ಈಸ್ ಆಸ್ಕಿಂಗ್ ಟು ಡಿಟರ್ಮೈನ್ ಇಫ್ ದ ಗಿವನ್ ಸ್ಟೇಟ್ಮೆಂಟ್ ಆರ್ ಕಂಪ್ಲೀಟ್ ಸೆಂಟೆನ್ಸ್ ಆರ್ ನಾಟ್. ಸೊ ನಾವು ಇಲ್ಲಿ ಏನು ಮಾಡಬೇಕು, ಇದು ಕಂಪ್ಲೀಟ್ ಸೆಂಟೆನ್ಸ್ ಅದನ್ನು ಅಥವಾ ಇಲ್ಲೋ, ಇದ್ರೊಳಗಿಂತ ನಾವು ಏನು ಮಾಡಬೇಕು, ಈಗ ಅದನ್ನು
ಸೆಂಟೆನ್ಸ್ ಇದ್ರೆ ನಾವು ಅಲ್ಲಿ ಏನು ಬರೀಬೇಕು, ನಾಟ್ ಅ ಸೆಂಟೆನ್ಸ್ ಬರೀಬೇಕು, ಡಿಟರ್ಮೈನ್ ಬರೀಬೇಕು. ಸೊ ಸೆಂಟೆನ್ಸ್ ಇರಲಿಲ್ಲ ಅಂದ್ರೆ ನಾವು ಫುಲ್ ಸೆಂಟೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ ಫಸ್ಟ್ ಒನ್ ಏನದ, ದೇ ಬೋತ್ ಪುಟ್ ಆನ್ ಸೀಟ್ ಬೆಲ್ಟ್ಸ್. ಅವರೆಲ್ಲರೂ ಏನು ಮಾಡಿದ್ದಾರೆ, ಸೀಟ್ ಬೆಲ್ಟ್ಸ್ಗಳನ್ನ ಹಾಕೊಂಡಿದ್ದಾರೆ. ಯಾರು, ದೇ ಬೋತ್, ಇಬ್ರು, ಅವರಿಬ್ರು ಏನು ಮಾಡಿದ್ದಾರೆ, ಪುಟ್ ಆನ್ ಸೀಟ್ ಬೆಲ್ಟ್ಸ್. ಸೊ ಇಲ್ಲಿ ದೇ ಬಂದು ಪ್ರೆಡಿಕೇಟ್ ಆಗ್ತದೆ. ಸೊ ಹೌದಾ, ಪ್ರೆಡಿಕೇಟ್, ಸಾರಿ ಫಸ್ಟ್ ದೇ ಬಂದು ಸಬ್ಜೆಕ್ಟ್ ಆಯ್ತು. ಇದು ದೇ ಅನ್ನೋದೇನ್ರಿ, ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್. ಸೊ ಇದು ಬೋತ್ ಪುಟ್ ಆನ್ ಸೀಟ್ ಬೆಲ್ಟ್ಸ್ ಅನ್ನೋದು ಪ್ರೆಡಿಕೇಟ್. ಏನ್ರಿ, ಪ್ರೆಡಿಕೇಟ್. ಇಲ್ಲಿ ಅದು ಒಂದು ಫುಲ್ ಸೆಂಟೆನ್ಸ್. ಸೊ ನಾವು ಇಲ್ಲಿ ಏನು ಬರಿಬೇಕು, ಓನ್ಲಿ ನಾಟ್ ಸೆಂಟೆನ್ಸ್ ಬರಿಬೇಕು, ಹೌದಿಲ್ಲ. ಪುಟ್ ಆನ್ ಸೀಟ್ ಬೆಲ್ಟ್ಸ್, put on seat belts, put on seat belts. took a long time. ಹೌದಾ, took a long time. ಇದ್ರೊಳಗ this is not complete sentence because it lacks a subject. took a long time. ಇಲ್ಲಿ ಏನದ ರೀ, ಇದ್ರೊಳಗ ಸಬ್ಜೆಕ್ಟ್ ಅನ್ನೋದೇ ಕನ್ಸಿಡರ್ ಮಾಡಿಲ್ಲ. ಸೊ ಅವ್ರು ಏನು ಕೊಟ್ಟಾರ, ನಾಟ್ ಅ ಸೆಂಟೆನ್ಸ್ ಕೊಟ್ಟಾರ. ಇದನ್ನು ನಾವು ಏನು ಮಾಡಬೇಕು, ಕರೆಕ್ಟ್ ಸೆಂಟೆನ್ಸ್ ಅನ್ನ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಜಾಗ ಸ್ವಲ್ಪ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಟುಕ್ ಅ ಲಾಂಗ್ ಟೈಮ್ ಅಥವಾ ಒಂದು ಪ್ರೆಡಿಕೇಟ್ ತೊಗೊಂಡು ನಾವು ಏನು ಮಾಡಬೇಕು, ಇಲ್ಲಿ ಸಬ್ಜೆಕ್ಟ್ ಹಾಕೊಂಡು ಫುಲ್ ಸೆಂಟೆನ್ಸ್ ಅನ್ನ ಮಾಡಬೇಕು. ಸೊ ಇಲ್ಲಿ ನಾ ಬರೀ ತೋರಿಸ್ತೀನಿ ನಿಮಗೆ. ಇಟ್ ಪುಟ್ ಇಟ್ ಟುಕ್ ಅ ಲಾಂಗ್ ಟೈಮ್. ಇಟ್ ಟುಕ್ ಲಾಂಗ್ ಟೈಮ್. ಸೊ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಇಟ್ ಟುಕ್ ಲಾಂಗ್ ಟೈಮ್, ಅದು ಬಹಳಷ್ಟು ಟೈಮನ್ನು ತಗೊಳತ್ತದ ಅಂತ ಹೇಳಿ ನಾ ಹೇಳಿದೆ. ಇಲ್ಲಿ ಇನ್ನೊಂದೆರಡು ನಿಮ್ಗೆ ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ದ ಪ್ರೊಸೆಸ್ ಟುಕ್ ಅ ಲಾಂಗ್ ಟೈಮ್, ದ ಪ್ರೊಸೆಸ್ ಟುಕ್ ಅ ಲಾಂಗ್ ಟೈಮ್. ಸೊ ಇನ್ನೊಂದು ಹೇಳ್ತೀನಿ ನೋಡ್ರಿ, ದ ಬಸ್ ರೈಡ್ ಟುಕ್ ಅ ಲಾಂಗ್ ಟೈಮ್. ಆ ಬಸ್ ಜರ್ನಿ ಏನು ಮಾಡ್ತು, ಬಹಳಷ್ಟು ಟೈಮನ್ನು ತಗೋತು ಅಂತ ಹೇಳಿ ಇದರ ಅರ್ಥ. ಸೊ ನೆಕ್ಸ್ಟ್ ಏಳನೇದು ನೋಡ್ರಿ, ದ ಬಸ್ ಅರೈವ್ಡ್ ಆಟ್ ಸ್ಕೂಲ್, ದ ಬಸ್ ಅರೈವ್ಡ್ ಆಟ್ ಸ್ಕೂಲ್. ಇಲ್ಲಿ ದಿಸ್ ಈಸ್ ಅ ಕಂಪ್ಲೀಟ್ ಸೆಂಟೆನ್ಸ್ ಬಿಕಾಸ್ ಇಟ್ ಈಸ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ದ ಬಸ್ ಅರೈವ್ಡ್ ಆಟ್ ಸ್ಕೂಲ್, ಬಸ್ ಏನ್ ಮಾಡ್ತು, ಸ್ಕೂಲಿಗೆ ತಲುಪಿತು. ಸೊ ಇಲ್ಲಿ ದ ಬಸ್ ಅನ್ನೋದೇನದ ರೀ, ಸಬ್ಜೆಕ್ಟ್. ಅರೈವ್ಡ್ ಆಟ್ ಸ್ಕೂಲ್ ಅನ್ನೋದೇನದ, ಇದು ಪ್ರೆಡಿಕೇಟ್. ಹೌದಾ, ಪ್ರೆಡಿಕೇಟ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಾವು ಏನ್ ಮಾಡಬೇಕು, ನೋ ಸೆಂಟೆನ್ಸ್ ಬರೀಬೇಕು. ಇಲ್ಲಿ ಪುಟ್ ಆನ್ ಸೀಟ್ ಬೆಲ್ಟ್ಸ್ ಅಂತ ಬರೀತೀವಲ್ಲ, ಇಲ್ಲಿ ಅರೈವ್ಡ್ ಆಟ್ ಸ್ಕೂಲ್ ಏನು ಬಂತು, ಸ್ಕೂಲಿಗೆ ಏನು ಬಂದು ತಲುಪ್ತು, ಅದಕ್ಕೆ ನಾವು ಏನು ಹಾಕ್ಬೇಕು, ಇಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಇದ್ದಾಗ ಏನಾಗ್ತೈತಿ, ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗ್ತದೆ. ಅರೈವ್ಡ್ ಆಟ್ ಸ್ಕೂಲ್. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ದ ಗರ್ಲ್ಸ್ ಗಾಟ್ ಆಫ್ ಅನ್ನೋದು ಇದು ಒಂದು ಫುಲ್ ಸೆಂಟೆನ್ಸ್ ಅದ, ಕರೆಕ್ಟ್ ಕಾಂಪ್ಲಿಮೆಂಟ್. ದಿಸ್ ಈಸ್ ಅ ಕಾಂಪ್ಲಿಮೆಂಟ್ ಸೆಂಟೆನ್ಸ್. ಓಕೆ, ಇಲ್ಲಿ ಬಿಕಾಸ್ ಇಟ್ ಹ್ಯಾಸ್ ಸಬ್ಜೆಕ್ಟ್. ವೈ? ಬಿಕಾಸ್ ಇಟ್ ಹ್ಯಾಸ್ ಅ ಸಬ್ಜೆಕ್ಟ್. ಇಟ್ ಮೀನ್ಸ್ ದ ಗರ್ಲ್ಸ್ ಈಸ್ ಅ subject. got off is predicate. ಸೊ ನಾವಿಲ್ಲಿ ಓನ್ಲಿ ಗಾಟ್ ಆಫ್ ಅನ್ನ ಬರಿಬೇಕು. ಯಾಕಂದ್ರೆ ನಾವಿಲ್ಲಿ ಫುಲ್ ಸೆಂಟೆನ್ಸ್ ಅನ್ನ ಬರಿಬಾರ್ದು. ಅವ್ರೇನ್ ಹೇಳಿದಾರ, ಫುಲ್ ಸೆಂಟೆನ್ಸ್ ಇದ್ರ ಅದನ್ನ ನಾಟ್ ಅ ಸೆಂಟೆನ್ಸ್ ಅಲ್ಲಿ ಕನ್ವರ್ಟ್ ಮಾಡ್ರಿ, ಫುಲ್ ಸೆಂಟೆನ್ಸ್ ಇರ್ಲಿಲ್ಲ ಅಂದ್ರ ಅದನ್ನ ನೀವು ಫುಲ್ ಸೆಂಟೆನ್ಸ್ ಆಗಿ ಬರೀರಿ ಅಂತ ಹೇಳಿ. ಸೊ ಇಲ್ಲಿ ತನಕ ನಾನು ನಿಮಗೆ ಇದು ತಿಳಿಸ್ಕೊಟ್ಟಿನಿ. ನೆಕ್ಸ್ಟ್